ನಮಸ್ಕಾರ. ನಮ್ಮ ಇಂದಿನ ವಿಷಯ ಕರ್ನಾಟಕ, ಕಾಶ್ಮೀರದ ಬಿಲ್ಲಣ ಮತ್ತು ವಿಕ್ರಮಾಂಕ ದೇವಚರಿತ. ಭಾರತೀಯರಲ್ಲಿ ಐತಿಹಾಸಿಕ ಪ್ರಜ್ಞೆ ಇಲ್ಲ, ಅವರು ಕಾಲಾನುಕ್ರಮದಲ್ಲಿ ಸಂಗತಿಗಳನ್ನ ದಾಖಲೆ ಮಾಡಲಿಲ್ಲ ಅನ್ನುವ ಅಭಿಪ್ರಾಯವನ್ನ ಭಾರತದ ಬಗ್ಗೆ ಕುತೂಹಲ ಹೊಂದಿದ್ದಂತಹ ಪಾಶ್ಚಾತ್ಯ ವಿದ್ವಾಂಸರು ತಾಳಿದ್ದಾರೆ. ಇದನ್ನ ಸಾರಾಸಗಟಾಗಿ ಅಲ್ಲಗಳೆದು ಕೂಡ ಸಾಧ್ಯ ಇಲ್ಲ. ಅದರಿಂದಲೇ ಭಾರತದ ಚರಿತ್ರೆ ಬಹುತೇಕ ಶಿಲಾಶಾಸನ, ತಾಮ್ರಪತ್ರ, ಕಾವ್ಯ, ಸಾಹಿತ್ಯ ಮುಂತಾದ ಇತರ ಆಕರಗಳಿಂದ ಕಟ್ಟಲ್ಪಟ್ಟಿದೆ. ಇತಿಹಾಸದ ದಾಖಲಾತಿನಲ್ಲಿ ಭಾರತೀಯರ ಅನಾಸಕ್ತಿಗೆ ಅಪವಾದ ಅಂತ ಹೇಳಿದ್ರೆ ಕಲ್ಹಣ ಕಾಶ್ಮೀರದ ರಾಜಕೀಯ ಮತ್ತು ರಾಜವಂಶಗಳ ಚರಿತ್ರೆಯನ್ನ ತನ್ನ ರಾಜತರಂಗಿಣಿ ಕೃತಿನಲ್ಲಿ ಸಮಗ್ರವಾಗಿ ಕಟ್ಟಿಕೊಟ್ಟಿದ್ದಾನೆ. ಆದರೆ ಇಂದಿನ ನಮ್ಮ ವಿಷಯ ಬಿಲ್ಲಣ ಕುರಿತಾಗಿ ಅಲ್ಲ, ಕಾಶ್ಮೀರದವನೇ ಆದ ಕನ್ನಡದ ರಾಜನನ್ನ ಕುರಿತಾಗಿ ಚಾರಿತ್ರಿಕ ಕಾವ್ಯ ಬರೆದ ಬಿಲ್ಲಣನ ಬಗ್ಗೆ. ಕಾಶ್ಮೀರಿಗಳು ಚಾರಿತ್ರಿಕ ಕಾವ್ಯಗಳನ್ನು ಬರೆಯೋದ್ರಲ್ಲಿ ಹೇಗೆ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ರು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಬಿಲ್ಲಣ ತನ್ನ ಕುಟುಂಬ ಮತ್ತು ಕಾಲದ ಬಗ್ಗೆ ತನ್ನ ಕೃತಿಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾನೆ. ಕಾಶ್ಮೀರದ ಪ್ರವರಪುರದ ಹತ್ತಿರದ ಕೋನಮುಖ ಎನ್ನುವ ಹಳ್ಳಿನಲ್ಲಿ ಹುಟ್ಟಿದಂತ ಬಿಲ್ಲಣ ಕಾಶ್ಮೀರದಲ್ಲಿ ವೇದ ಶಾಸ್ತ್ರಗಳ ಅಧ್ಯಯನ ಮಾಡಿದ ನಂತರ ಭಾರತದ ಸಂಚಾರಕ್ಕೆ ಮುಂದಾಗ್ತಾನೆ. ಕಾಶ್ಮೀರದಿಂದ ಮಧುರಾ ನಗರಕ್ಕೆ ಹೋಗಿ ಅಲ್ಲಿ ವಾದ ವಿವಾದದಲ್ಲಿ ಎದುರಾಳಿಗಳನ್ನ ಸೋಲಿಸ್ತಾನೆ. ಅಲ್ಲಿಂದ ಪ್ರಯಾಗ, ವಾರಣಾಸಿಗಳಿಗೆ ಭೇಟಿ ಕೊಡ್ತಾನೆ. ಈತನ ಖ್ಯಾತಿ ಹಲವು ಭಾರತೀಯ ರಾಜರ ಕಿವಿಗೆ ಬೀಳುತ್ತೆ. ದಾಹಲ್ದ ರಾಜ ಕರ್ಣ ಬಿಲ್ಲಣನ ವಿದ್ವತ್ತಿಗೆ ಮನಸೋಲ್ತಾನೆ. ಕೆಲವು ಕಾಲ ಕರ್ಣನೊಂದಿಗಿದ್ದಂತ ಬಿಲ್ಲಣ ಅಲ್ಲಿಂದ ಅಯೋಧ್ಯೆಗೆ ಹೋಗ್ತಾನೆ. ಇದೇ ಸಮಯದಲ್ಲಿ ಕವಿಗಳ ನೆಲೆ ಅಂತ ಹೆಸರಾಗಿದ್ದಂತ ಧಾರಾನಗರಕ್ಕೆ ಬರುವಂತೆ ಬಿಲ್ಲಣನಿಗೆ ಆಹ್ವಾನ ಬರುತ್ತೆ. ಆದ್ರೆ ಬಿಲ್ಲಣ ಅಲ್ಲಿಗೆ ಹೋಗೋದಿಲ್ಲ. ಕವಿಗಳ ನೆಚ್ಚಿನ ನೆಲೆಯಾದಂತ ಧಾರಾನಗರಕ್ಕೆ ಬಿಲ್ಲಣ ಏಕೆ ಹೋಗ್ಲಿಲ್ಲ ಅನ್ನೋದಕ್ಕೆ ಕಾರಣ ತಿಳಿದು ಬರೋದಿಲ್ಲ. ವಾರಣಾಸಿಯಿಂದ ಗುಜರಾತಿನ ಸೋಮನಾಥ ನಗರಕ್ಕೆ ಬಿಲ್ಲಣ ಬರ್ತಾನೆ. ಅಲ್ಲಿ ಬಳಕೆಯಲ್ಲಿದ್ದಂತ ಅಶುದ್ಧ ಭಾಷೆಯಿಂದ ಮನನೊಂದು ಬಿಲ್ಲಣ ಕೊಂಕಣದ ಮೂಲಕ ಗೋಕರ್ಣವನ್ನ ತಲುಪಿ ಕರ್ನಾಟಕವನ್ನ ದಾಟಿ ದಕ್ಷಿಣ ತುದಿಯಲ್ಲಿರುವ ರಾಮೇಶ್ವರಕ್ಕೆ ಭೇಟಿ ನೀಡ್ತಾನೆ. ಇದರ ನಂತರ ಆತ ಹಿಂದಕ್ಕೆ ಉತ್ತರ ದಿಕ್ಕಿನಲ್ಲಿ ಸಾಗ್ತಾನೆ. ಹೀಗೆ ಸಾಗಿದ ಬಿಲ್ಲಣ ಚಾಲುಕ್ಯ 6ನೇ ವಿಕ್ರಮಾದಿತ್ಯನ ಅಥವಾ ತ್ರಿಭುವನಮಲ್ಲ ವಿಕ್ರಮಾದಿತ್ಯನ ರಾಜಧಾನಿ ಕಲ್ಯಾಣವನ್ನು ತಲುಪ್ತಾನೆ. ಅಲ್ಲಿ ಆತನಿಗೆ ರಾಜಾಶ್ರಯ ಸಿಗುತ್ತೆ. ಚಾಲುಕ್ಯ ವಿಕ್ರಮಾದಿತ್ಯ ಈತನಿಗೆ ವಿದ್ಯಾಧಿಪತಿ ಅಂತಕ್ಕಂಥ ಸ್ಥಾನವನ್ನ ಸ್ಥಾಪಿಸಿ ಕೊಡ್ತಾನೆ. ಸಾಮಾನ್ಯವಾಗಿ ರಾಜರ ಆಸ್ಥಾನಗಳಲ್ಲಿ ಇರ್ತಾ ಇದ್ದ ಸ್ಥಳೀಯ ಪಂಡಿತರು, ವಿದ್ವಾಂಸರು ಹೊರಗಿನಿಂದ ಬರ್ತಾ ಇದ್ದಂತ ಬಿಲ್ಲಣ ಅಂತವ್ರನ್ನ ವಿರೋಧ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇವರಿಂದ ತಮ್ಮ ಪಾರಂಪರಿಕ ಸಂಪನ್ಮೂಲಗಳಿಗೆ ಧಕ್ಕೆ ಬರ್ತದೆ ಅನ್ನೋದು ಒಂದು ಕಾರಣ. ಆದ್ರೆ ತಮಗೆ ರಾಜನಿಂದ ದಕ್ಕತಕ್ಕಂಥ ಕೊಡುಗೆಗಳಲ್ಲಿ ಮತ್ತು ಮಾನ್ಯತೆಯಲ್ಲಿ ಹೊಸ ಪಾಲ್ದಾರ ಒಬ್ಬತ ಸೇರ್ಕೊಳ್ತಾನ ಭಯವೂ ಕೂಡ ಇರುತ್ತೆ. ಚಾಲುಕ್ಯ ತ್ರಿಭುವನಮಲ್ಲ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿರಬೇಕಾದ್ರೆ ಬಿಲ್ಲಣ ತನ್ನ ಆಶ್ರಯದಾತನನ್ನ ಕುರಿತಾದಂತ ವಿಕ್ರಮಾಂಕ ದೇವಚರಿತೆ ಅನ್ನುವ ಕೃತಿಯನ್ನ ಸಂಸ್ಕೃತದಲ್ಲಿ ರಚಿಸ್ತಾನೆ. ಕಾಶ್ಮೀರದಿಂದ ಬಂದು ತಿರುಳು ಕನ್ನಡದ ಪ್ರದೇಶದಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಂತ ಬಿಲ್ಲಣನಿಗೆ ಕನ್ನಡ ಬರ್ತಾ ಇತ್ತೆ ಅಂದ್ರೆ ಖಂಡಿತ ಬರ್ತಾ ಇತ್ತು ಅನ್ನೋ ಉತ್ತರವನ್ನು ನಾವು ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಆ ಕಾಲದಲ್ಲಿ ಕಾಶ್ಮೀರದಿಂದ ಬಂದಿರಬಹುದಾದಂತ ಬೆರಳೆಣಿಕೆ ಕುಟುಂಬಗಳು ಸ್ಥಳೀಯವಾದಂತ ದೈನಂದಿನ ಜನರ ಭಾಷೆ ಕನ್ನಡವನ್ನು ಕಲಿದೆ ಬದುಕೋದಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾದ್ರೆ ಬಿಲ್ಲಣ ವಿಕ್ರಮಾಂಕ ದೇವಚರಿತವನ್ನ ಕನ್ನಡದಲ್ಲಿ ಏಕೆ ಬರೀಲಿಲ್ಲ ಅನ್ನೋದಕ್ಕೆ ಕೆಲವು ಸಾಧ್ಯವಾದಂತಹ ಸಂಭವನೀಯ ಉತ್ತರಗಳನ್ನ ನಾವು ನೀಡಬಹುದು. ಬಿಲ್ಲಣನಿಗೆ ಕನ್ನಡದಲ್ಲಿ ಕಾವ್ಯ ಬರೆಯುವಷ್ಟು ಭಾಷೆಯ ಮೇಲೆ ಹಿಡಿತ ಇಲ್ಲದೆ ಇರಬಹುದು, ಅಥವಾ ಸಂಸ್ಕೃತದಲ್ಲಿ ಬರೆದ್ರೆ ತನ್ನ ಆಶ್ರಯದಾತ ಹಾಗೆಯೇ ತನ್ನ ಖ್ಯಾತಿಯು ಕೂಡ ಭಾರತದ ಉದ್ದಗಲಕ್ಕೂ ಹರಡ್ತದೆ ಅಂತಕ್ಕಂಥ ಆಶಯವೂ ಕೂಡ ಬಿಲ್ಲಣನಿಗೆ ಇರಬಹುದು. ಬಿಲ್ಲಣ ವಿಕ್ರಮಾಂಕ ದೇವಚರಿತದಲ್ಲಿ ರಾಜನ ಆಡಳಿತ ಭಾಷೆಯಾಗಿದ್ದ ಕನ್ನಡ ಮತ್ತು ಅದರ ಸಂಸ್ಕೃತಿಯ ಬಗ್ಗೆ ತಿಳಿಸಿದ್ರೆ ಭಾರತದ ಐತಿಹಾಸಿಕ ಕಾವ್ಯ ಚರಿತ್ರೆಯಲ್ಲಿ ಅಪೂರ್ವವಾದ ಸಂಗತಿಯಾಗಿರ್ತಾ ಇತ್ತು. ಅಂತಹ ಕೀರ್ತಿಯಿಂದ ಬಿಲ್ಲಣ ಹೊರಗುಳಿದ ಅಂತ ನಾವು ಭಾವಿಸಬಹುದು. ವಿಕ್ರಮಾಂಕ ದೇವಚರಿತದಲ್ಲಿ ಚಾಲುಕ್ಯ ಮತ್ತು ಚೋಳರ ಕದನದ ವಿವರಣೆ ಇದ್ದು, ಸಾಮಾನ್ಯ ಶಕೆ 1080ರಲ್ಲಿ ಚಾಲುಕ್ಯ ವಿಕ್ರಮಾದಿತ್ಯ ಅಂದ್ರೆ 6ನೇ ವಿಕ್ರಮಾದಿತ್ಯ ನರ್ಮದಾ ನದಿಯನ್ನ ದಾಟಿ ಹೋದಂತ ಸಂಗತಿ ಇಲ್ಲ. ಆದ್ರಿಂದ ವಿಕ್ರಮಾಂಕ ದೇವಚರಿತ 1088ಕ್ಕೆ ಮೊದಲು ರಚಿತ ಆಗಿದೆ ಅನ್ನೋ ಅಭಿಪ್ರಾಯಕ್ಕೆ ಬರಲಾಗಿದೆ. ವಿಕ್ರಮಾಂಕ ದೇವಚರಿತ 18 ಸರ್ಗಗಳಲ್ಲಿದ್ದು 1780 ವಚನಗಳನ್ನ ಒಳಗೊಂಡೈತೆ. ಬಿಲ್ಲಣ ಚೌರ ಪಂಚಾಶಿಕ ಅಂದ್ರೆ ಹುಟ್ಟಿನ 50 ವಚನಗಳು ಎನ್ನುವ ಶೃಂಗಾರ ಕವನಗಳು ಕೂಡ ಬರೆದಿದ್ದಾನೆ. ವಿಕ್ರಮಾಂಕ ದೇವಚರಿತ ಚಾಲುಕ್ಯರ ವಂಶದ ಆರಂಭಿಕ ಸಂಗತಿಗಳ ಬಗ್ಗೆ ಅಂದ್ರೆ ಬಾದಾಮಿ ಚಾಲುಕ್ಯರ ವಂಶದ ಬಗ್ಗೆ ಪೌರಾಣಿಕ ಸಂಗತಿಗಳಿಗೆ ಒತ್ತು ಕೊಟ್ಟು ಚಾಲುಕ್ಯರ ಮೂಲವನ್ನ ಅಯೋಧ್ಯೆಗೆ ಸಾಗಿಸುತ್ತೆ. ಆದ್ರೆ ಕಲ್ಯಾಣಿ ಚಾಲುಕ್ಯರನ್ನು ಕುರಿತಾದಂತ ಮೊದಲ ತೈಲಪನಿಂದ ಪ್ರಾರಂಭವಾದಂತ ಚಾರಿತ್ರಿಕ ಸಂಗತಿಗಳು ಸರಿಯಾಗೇ ಇವೆ. ಬಿಲ್ಲಣ ಚಾಲುಕ್ಯ ವಿಕ್ರಮಾದಿತ್ಯನ ಸಾಮ್ರಾಜ್ಯವನ್ನ ಕುಂತಲ ಹಾಗೆ ಕರ್ನಾಟಕ ಎಂತಕ್ಕಂಥ 2 ಹೆಸರುಗಳಿಂದಲೂ ಕರೀತಾರೆ. ವಿಕ್ರಮಾಂಕ ದೇವಚರಿತದ ಪ್ರಕಾರ ಆಹೋಮಲ್ ಅಂದ್ರೆ ಮೊದಲನೇ ಸೋಮೇಶ್ವರ ಕಿರಿಯ ಮಗ ವಿಕ್ರಮಾದಿತ್ಯನ ಸಾಮರ್ಥ್ಯಗಳನ್ನು ಕಂಡು ಹಿರಿಯ ಮಗ ಸೋಮೇಶ್ವರನ ಬದಲಿಗೆ ಅಂದ್ರೆ 2ನೇ ಸೋಮೇಶ್ವರನ ಬದಲಿಗೆ
ವಿಕ್ರಮಾದಿತ್ಯನಿಗೆ ಯುವರಾಜ ಪಟ್ಟವನ್ನು ಕಟ್ಟೋದಕ್ಕೆ ಮುಂದಾದಾಗ ವಿಕ್ರಮಾದಿತ್ಯ ಅದನ್ನ ನಿರಾಕರಣೆ ಮಾಡ್ತಾನೆ. ನಂತರ ವಿಕ್ರಮಾದಿತ್ಯ ಮತ್ತು ಆತನ ತಮ್ಮ ಜಯಸಿಂಹ ಅಣ್ಣ ಸೋಮೇಶ್ವರನ ವಿರುದ್ಧ ತಿರುಗಿ ಬೀಳ್ತಾರೆ. ಚಾಲುಕ್ಯ ವಿಕ್ರಮಾದಿತ್ಯ ಚೋಳರನ್ನು ಸೋಲಿಸಿದಂತು, ಕಂಚಿಯನ್ನು ಸೂರೆಗೊಂಡಿದ್ದು, ಮಾಳವದ ದೊರೆಗೆ ಅಭಯ ಹಸ್ತ ಚಾಚಿದ್ದಂತು, ಗೌಡ ಕಾಮರೂಪದವರೆಗೆ ಸೇನೆಯನ್ನ ಕೊಂಡೊಯ್ದಂತಲೂ, ಸಿಂಹಳವನ್ನು ಮುತ್ತಿದ್ದಂತು, ಕೇರಳದ ಚಂದನದ ಮರಗಳ ಮಲೆಗಳನ್ನ ವಶಪಡಿಸಿಕೊಂಡಂತಲೂ, ಗಂಗ ಕುಲದ ವೆಂಗಿ ಚಕ್ರಕೂಟಗಳು ಗೆದ್ದನಂತಲೂ, ಯಾವುದೇ ಕಾಲಕ್ರಮ ಗೆದ್ದನಂತಲೂ ಬಿಲ್ಲಣ ತನ್ನ ವಿಕ್ರಮಾಂಕ ದೇವ ಚರಿತ್ರದಲ್ಲಿ ತಿಳಿಸ್ತಾನೆ. ಈ ಐತಿಹಾಸಿಕ ಸಂಗತಿಗಳಿಗೆ ಯಾವುದೇ ಕಾಲಾನುಕ್ರಮಣಿಕೆ ಇಲ್ಲ. ವಿಕ್ರಮಾಂಕ ದೇವಚರಿತ ಕಲ್ಯಾಣಿ ಚಾಲುಕ್ಯರು ಹಾಗೇನೆ ಆ ಕಾಲದ ದಕ್ಷಿಣ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಗಳ ಬಗ್ಗೆ ಸಾಕಷ್ಟು ಬೆಳಕನ್ನು ಚೆಲ್ತಕ್ಕಂಥ ನೇರವಾದ ವಿವರಣೆ ಆಗಿದೆ. 1875ರಲ್ಲಿ ಜಾರ್ಜ್ ಬುಲ್ಲರ್ ವಿಕ್ರಮಾಂಕ ದೇವಚರಿತ ಕುರಿತಾಗಿ ವಿದ್ವತ್ಪೂರ್ಣವಾದಂತಹ ಗ್ರಂಥವನ್ನ ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ. ಇದು ಅಂತರ್ಜಾಲದಲ್ಲಿ ಮುಖ್ಯವಾಗಿ ಸಿಗುತ್ತೆ. ಆಸಕ್ತರು ಇದನ್ನ ಇಳಿಸ್ಕೊಂಡು ಓದಬಹುದು. ಕವಿ ಬಿಲ್ಲಣನ ಸುತ್ತ ಸ್ವಪ್ನ ವಾಸವದತ್ತ ಹೋಲುವ ಪ್ರಸಂಗದ ಒಂದು ಐತಿಹ್ಯ ಚಾಲ್ತಿನಲ್ಲಿದೆ. ಬಿಲ್ಲಣ ಕಾಶ್ಮೀರದಿಂದ ಸಾಗಿ ಮೋಧಾಭಿರಾಮ ಎನ್ನುವ ರಾಜನನ್ನ ಭೇಟಿಯಾಗ್ತಾನೆ. ಈ ರಾಜನ ಮಗಳಿಗೆ ಮುಖ ತೋರಿಸದೆ ಸಂಗೀತ ಪಾಠ ಹೇಳಿಕೊಡುವ ಉದ್ಯೋಗವನ್ನ ಮಾಡ್ತಾನೆ. ಮುಂದೆ ಇದು ಇವರ ನಡುವೆ ಪ್ರಣಯವಾಗಿ ಮಾರ್ಪಡುತ್ತೆ. ಹಲವು ತಿರುವುಗಳನ್ನು ತೆಗೆದುಕೊಂಡು ಸುಖಾಂತವಾಗುತ್ತೆ. ಈ ಪ್ರಕರಣವನ್ನು ಆಧರಿಸಿ 1948ರಲ್ಲಿ ತಮಿಳಿನಲ್ಲಿ ಒಂದು ನಾಟಕವನ್ನು ರಚನೆ ಮಾಡಲಾಗುತ್ತೆ. ಇದರ ಆಧಾರದ ಮೇಲೆ ಎರಡು ಚಲನಚಿತ್ರಗಳನ್ನ 1948ರ ಅವಧಿನಲ್ಲಿ ನಿರ್ಮಾಣಗೊಳ್ತವೆ. ಮೋಧಾಭಿರಾಮ ಎನ್ನುವ ಸಮಕಾಲೀನ ಯಾವುದೇ ರಾಜ ಇದ್ದುದಕ್ಕೆ ಪುರಾವೆಗಳಿಲ್ಲ. ಆದ್ರಿಂದ ಬಿಲ್ಲಣ ಹೇಳ್ತಾ ಇದ್ದ ಅಥವಾ ಬರೆಯಬೇಕಾದಂತ ಪ್ರಣಯ ಕಥೆ ಈತನ ಜೀವನದಲ್ಲಿಯೇ ಘಟಿಸಿತು ಎನ್ನುವ ಐತಿಹ್ಯಗಳಿಗೆ ಕಾರಣವಾಯಿತು ಅಂತ ನಾವು ಊಹೆಯನ್ನ ಮಾಡಬಹುದು. ಸಾಮಾನ್ಯ ಶಕೆ 10 ಮತ್ತು 11ನೇ ಶತಮಾನಗಳ ಅವಧಿಯ ಕರ್ನಾಟಕದ ಶಾಸನಗಳಲ್ಲಿ ಧಾರ್ಮಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಗಣನೀಯ ಸ್ಥಾನಗಳನ್ನು ಪಡೆದಿದ್ದ ಹಲವಾರು ಕಾಶ್ಮೀರಿ ಬ್ರಾಹ್ಮಣರು ನಮಗೆ ಸಿಗ್ತಾರೆ. ಇವರನ್ನು ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳು.